ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೇಬಿ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಈಗ ಕುಚ್ಚು ಕಟ್ಟೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಐಟಮ್ಸ್ ಯಾವ ಕಲರ್ ಇರುತ್ತೋ ಆ ಕಲರ್ ಕಾಂಬಿನೇಷನ್ ದಾರ, ಅದಕ್ಕೆ ನಾವು ಮಣಿಗಳು ಏನಾದರೂ ಹಾಕಬೇಕಂದ್ರೆ ಕಲರ್ ನಮ್ಗೆ ಯಾವ ಥರ ಮಣಿ ಬೇಕೋ ಆ ಥರ ಮಣಿಗಳು, ಮತ್ತು ಸೂಜಿ ಮತ್ತು ಗೋಲ್ಡ್ ಕಲರ್ ಥ್ರೆಡ್ ಬರುತ್ತೆ ಕುಚ್ಚು ಕಟ್ಟೋದು ಲಾಕ್ ಮಾಡೋದಕ್ಕೆ, ಅದೆಲ್ಲ ಕಲೆಕ್ಟ್ ಮಾಡಬೇಕು. ನೋಡಿ ನಾವು ಥ್ರೆಡ್ಡನ್ನು ಸೂಜಿದಲ್ಲಿ ಹಾಕ್ಕೊಳ್ಳೋಕ್ಕೆ ಕೌಂಟ್ ಮಾಡ್ಕೊಡ್ತದೆ. ಒಂದು ಸೈಡ್ 25, ಇನ್ನೊಂದು ಸೈಡ್ 25, ಟೋಟಲ್ 50 ಬರುತ್ತೆ. ಅದನ್ನು ನಾವು ಸೂಜಿದಲ್ಲಿ ದೂರಿಸಿದ್ರೆ ಅದು 100, ಮತ್ತು ಕೆಳಗಡೆನಿಂದ ನಾವು ಎಳೆದು ಮೇಲೆಗಡೆ ಕಟ್ಟೋದಕ್ಕೆ ಬಂದರೆ ಅದು 100 ಆಗುತ್ತೆ ಅಲ್ಲ. ಹಂಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ನೋಡಿ, ಇದು ಗೋಲ್ಡ್ ಥ್ರೆಡ್. ಇವಾಗ ಸೀರೆ ಇಟ್ಬಿಟ್ಟು ಸೀರೆಯಲ್ಲಿ ಸೂಜಿದಲ್ಲಿ ದಾರ ಹಾಕಿರ್ತೀರಲ್ಲ ಅದನ್ನು ಕೆಳಗಡೆನಿಂದ ದೂರಿಸಿ ನಾವು ಲಾಕ್ ಮಾಡ್ಕೊಳ್ಬೇಕು. ನಾವು ಬೇಕಂದರೆ ಮಣಿನ ಅಲ್ಲೇ ಮೇಲೆಗಡೆ ಸೂಜಿದಲ್ಲೇ ಹೇಳ್ಕೊತಿರಲ್ಲ ಅಲ್ಲೇ ಮಣಿ ಹಾಕ್ಕೊಂಡು ಅದು ಮಣಿ ಡೈರೆಕ್ಟ್ ಮಣಿ ಹಾಕ್ಕೊಂಡು ಮಾಡ್ಕೊಬೋದು. ನಾವು ಇಲ್ಲಿ ಫುಲ್ಲು ಮಣಿ ಹಾಕ್ತಾಯಿಲ್ಲ, ಅಲ್ಲಲ್ಲಲ್ಲಿ ಹಾಕ್ತಾಯಿದ್ದೀವಿ. ಈ ಥರ ಲಾಕ್ ಮಾಡ್ಕೊಳೋದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳೋದು. ನೋಡಿ, ಅದೇ ಥರ ಒಂದು ಸ್ವಲ್ಪ ಫುಲ್ಲು ಸೀರೆ ಎಲ್ಲ ಹಾಕಬೇಕು. ಅಂದರೆ ನಾವಿಲ್ಲಿ 5 ಕಾಂಬಿನೇಷನ್ಸ್ ನಾವು ಬೇಕಂದರೆ ಒನ್ ಬೈ ಒನ್ ನಾವು ಕಲರ್ ಚೇಂಜ್ ಮಾಡ್ಕೋಬೋದು. ಆದರೆ ಇಲ್ಲಿ ನಾವು 5 ಒಂದೊಂದು ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಿದ್ದೀವಿ. ಈ ಥರ ಲಾಕ್ ಮಾಡ್ಕೋಬೇಕು. ಗೋಲ್ಡನ್ ಥ್ರೆಡ್, ರೇಷ್ಮೆ ಥ್ರೆಡ್ ಬರುತ್ತಲ್ಲ ಅದರಲ್ಲಿ ನಾವು ಲಾಕ್ ಮಾಡೋದು. ಇವಾಗ ನೋಡಿ, ಒಂದು ಕಲರ್ ಆಯಿತು, ಇವಾಗ 2ನೇ ಕಲರ್ ತೊಗೊಂಡಿದ್ದೀರಿ. ನಮಗೆ ಯಾವ ಥರ ನಾವು ಲಾಕ್ ಮಾಡ್ಕೊತೀರಿ ಅಂದರೆ ಕೆಳಗಡೆ ಫಸ್ಟು ಥ್ರೆಡ್ಡನ್ನ ಗಂಟು ಹಾಕಿ ಅದನ್ನ ಕೆಳಗಡೆ ನಾವು ಕುಚ್ಚು ಕಟ್ಟಿರ್ತೀರಲ್ಲ ಅಲ್ಲಿ ನೋಡಿ ಈ ಥರ ಎಲ್ಲ ಕುಚ್ಚು ಕಟ್ಟಿದ್ದೆಲ್ಲ ಆಗಿದೆ. ಇವಾಗ ನಾವು ಮಣಿಗೆ ಹಾಕಬೇಕಲ್ಲ, ಹಂಗಾಗಿ ನಾವು ಈ ಥರ ಪ್ಲೇಟ್ ಥರ ಇರೋ ಮಣಿನ ತೊಗೊಂಡಿದ್ದೀರಿ. ಇದನ್ನು ಯಾವ ಥರ ಹಾಕೋದಂದರೆ ನಾವು ಚಿಕ್ಕ ಸೂಜಿ ಬರುತ್ತಲ್ಲ ಬಟ್ಟೆ ಎಮ್ಮಿಂಗ್ ಮಾಡೋ ಸೂಜಿ, ಆ ಸೂಜಿ ತೊಗೊಂಡು ಅದಕ್ಕೆ ದಾರ ಒಂದು ಎಳೆ ಮಾತ್ರ ಹಾಕ್ಕೊಂಡು ನಾವಿಲ್ಲಿ ನೋಡಿ 5 ಥರ ಗ್ಯಾಪ್ ಕೊಟ್ಟಿದ್ದೀರಲ್ಲ ಅಲ್ಲಿ ಮಣಿ ಹಾಕ್ಬಿಟ್ಟು ಅದು ಕೆಳಗಡೆ ದಾರದಲ್ಲಿ ನಾಕ್ ಮಾಡಿಕೊಂಡು, ಮತ್ತು ಇದರಲ್ಲಿ ಹೋಲ್ ಸಣ್ಣ ಹೋಲ್ ಇರುತ್ತೆ. ಆ ಹೋಲಲ್ಲಿ ನಾವು ಟೈಟಾಗಿ ಲಾಕ್ ಮಾಡ್ಕೋಬೇಕು. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸರಿಯಾಗಿ ಇಟ್ಕೊಂಡು ಅದರಲ್ಲಿ ಬಟ್ಟೆ ಮೇಲೆ ಅದನ್ನು ಕರೆಕ್ಟಾಗಿ ಆ ಹೋಲಲ್ಲಿ ಹೋಗಿ ಬಟ್ಟೆ ಮೇಲೆ ನಾಕ್ ಮಾಡ್ಕೋಬೇಕು. ಅದು ನೋಡಿ ಈ ಥರ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನಾವು ಲಾಸ್ಟಲ್ಲಿ ಅದು ಫುಲ್ಲು ಮಣಿನ ಸ್ವಲ್ಪ ಹಿಂಗೆ ಕಲಿಸ್ಬೇಕು. ಅದೆಲ್ಲೂ ಕದಲಿಲ್ಲ ಅಂದರೆ ಅದು ಫುಲ್ಲು ಗಟ್ಟಿಯಾಗಿ ನಾಕ್ ಹಾಕಿದೆ ಅಂತ ನೋಡಿಕೊಂಡು ಅದನ್ನು ನಾವು ಕರೆಕ್ಟಾಗಿ ಕೆಳಗಡೆ ಬಟ್ಟೆ ಸ್ವಲ್ಪ ತೊಗೊಂಡು ಅದರಲ್ಲಿ ಟೈಟಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿದ್ರೆ ಈಸಿಯಾಗಿರುತ್ತೆ. ನಾವೇ ಮನೆಯಲ್ಲಿ ಕಲ್ತ್ಕೊಂಡಂಗಿರುತ್ತೆ. ಬೇರೆಯವ್ರಿಗೆ ಹಾಕ್ಕೊಳ್ಳೋದಕ್ಕೂ ಆಗುತ್ತೆ. ಅಮೌಂಟ್ ಕೊಟ್ಟು ಎಲ್ಲೂ ಬೇರೆ ಕಡೆ ಇದು ಮಾಡೋಂಗಿರಲ್ಲ. ನಾವೇ ಟ್ರೈನಿಂಗ್ ತೊಗೊಂಡು ಮನೇಲಿ ಈಸಿಯಾಗಿ ಕಲ್ತ್ಕೊಳ್ಳೋಂಥ ಕುಚ್ಚಿದ್ದು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ ನೋಡೋಣ. ಥ್ಯಾಂಕ್ ಯು.